ಸೂಕ್ತವಾದ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತೆ? ಇಲ್ಲ, ಸಿಗಲೇಬೇಕು ಮೇಡಮ್. ಸಿಗೋ ತನಕ ನಾವು ಹೋರಾಟ ಮಾಡ್ತೀವಿ. ಯಾಕೆಂತಂದರೆ ಈ ಹಿಂದೆನೂ ನಾವು ನೇಮಕಾತಿ ಆಗಬೇಕು ಅಂತ ಹೇಳ್ಬಿಟ್ಟು ಇಡೀ ರಾಜ್ಯಾದ್ಯಂತ ಪ್ರತಿಯೊಂದು ಜಿಲ್ಲೆಯಲ್ಲೂ ಹೋರಾಟ ಮಾಡಿದ್ವಿ. ಅದಾದಮೇಲೆ ಸರ್ಕಾರ ಎಚ್ಚೆತ್ಕೊಂಡು ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಮಾಡಿತು. ಅದೇ ರೀತಿ KPSC ಆಗ್ತಾ ಇರೋಂಥ ಒಂದು ಅಕ್ರಮಗಳನ್ನು CBI ತನಿಖೆ ಕೊಡಬೇಕಂತ ಹೇಳ್ಬಿಟ್ಟು ಏನು ಒತ್ತಡ ಆಗ್ತಾ ಇದ್ದೀವಿ ಅದನ್ನು ಸರ್ಕಾರ ಮಾಡಲೇಬೇಕದು. ಸರ್ಕಾರ ಆಗ್ತಾ ಇಲ್ಲ ಅಂದರೆ ಇವರು ಕೋರ್ಟಿಂದ ನಾವೇನು ರಿಟ್ ಪಿಟಿಷನ್ ಹಾಕಿದ್ದೀವಿ, ಗೌರ್ಮೆಂಟ್ ಅಡ್ವೊಕೇಟ್ಸ್ ಬಂದು ಹೇಳಬೇಕು, ಆಯಿತು ಇವ್ರು ಕೇಳ್ತಾ ಇರೋದು ನ್ಯಾಯಯುತವಾಗಿದೆ, CBI ತನಿಖೆ ಮಾಡೋಣ ಅಂತ. CBI ತನಿಖೆ ಮಾಡೋಣ ಅಂತ ಹೇಳ್ಬಿಟ್ಟು ಸರ್ಕಾರದಿಂದ ಬಂದಂಥ ಅಡ್ವೊಕೇಟ್ ಏನು ನಾವು ರಿಟ್ ಪಿಟಿಷನ್ ಫೈಲ್ ಮಾಡಿದ್ದೀವಿ, ಇಲ್ಲಿವರೆಗೂ ಅವರು ಸರ್ಕಾರ ಏನು ಡಿಸಿಷನ್ನೇ ತೊಗೊತಾ ಇಲ್ಲ. ಅಂದರೆ ಸರ್ಕಾರದ ಪಾತ್ರ ಏನಿದೆ ಇದರಲ್ಲಿ? ಸರ್ಕಾರದಲ್ಲಿ ಯಾರಾದರೂ ಇನ್ವಾಲ್ವ್ಮೆಂಟ್ ಇದ್ರೆ ಅಲ್ವಾ KPSCಯಲ್ಲಿ ಇಷ್ಟೆಲ್ಲ ಇವರು CBI ತನಿಖೆ ಕೊಡೋದಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ನಾವು FIR ಮಾಡಿದ್ವಿ, ವೆಟರ್ನರಿ ಆಫೀಸರಲ್ಲಿ ಅಕ್ರಮ ಆಗಿದೆ, KSL ಸ್ಕ್ಯಾಮ್ ಆಗಿದೆ ಅಂತೇಳಿ. ಆದರೆ ಇವತ್ತೇನು ವೆಟರ್ನರಿ ಆಫೀಸರ್ದು ನಾವು ಸ್ಕ್ಯಾಮ್ ಆಗಿದೆ ಅಂತ FIR ಮಾಡಿದ್ದೀವಿ, ಅದನ್ನು CID ತನಿಖೆ ಯಾಕೆ ಕೊಡಬೇಕಾಯಿತು? ನಾವು ಕೇಳ್ತಾ ಇದ್ದೀವಿ CBIಗೆ. ಆಯಿತು, CID ತನಿಖೆ ಮಾಡಿದ್ರಲ್ಲ, ಒಂದು ವಾರದಿಂದ ಏನು ಮಾಡಿದ್ದೀರಾ? ಏನೂ ಮಾಡಿಲ್ಲ. ಇಲ್ಲಿವರೆಗೂ ಏನು ಪ್ರೂವ್ ಮಾಡಿದ್ದೀರಾ? ನಾವು ಕ್ಯಾಂಡಿಡೇಟ್ಸ್ ಕೊಟ್ಟಿದ್ದೀವಿ, ಮತ್ತು KSಲ್ಲಿ ಇಂಥ ಮೆಂಬರ್ಸೇ ಸ್ಟೂಡೆಂಟ್ ಕ್ಯಾಂಡಿಡೇಟ್ ಅಟೆಂಡ್ ಆಗಿ ಆ ಒಂದು ಪ್ಯಾನಲಲ್ಲಿ ಏನು ಇಂಟರ್ವ್ಯೂ ಪ್ಯಾನಲಲ್ಲಿ ಕ್ಯಾಂಡಿಡೇಟ್ ಯಾರು ಮೆಂಬರ್ಸ್ ಇದ್ದಾರೆ ಅವರಿಗೆ ಕ್ಯಾಂಡಿಡೇಟ್ ಫೋನ್ ಮಾಡಿಕೊಂಡು 60 ರಿಂದ 70 ಲಕ್ಷ ದುಡ್ಡು ಕೊಟ್ಟು ಸೆಲೆಕ್ಟ್ ಆಗಿದ್ದಾರೆ. 25 ಮಾರ್ಕ್ಸಿಗೆ ಸೆಲೆಕ್ಟ್ ಆಗೋಂಥವ್ರು ಇದ್ದಾರೆ. ಅಂಥವ್ರ ಮೇಲೆ FIR ಮಾಡಿ ಆ್ಯಕ್ಷನ್ ತೊಗೊಳ್ಳಿ ಅಂದರೆ ಇಲ್ಲಿವರೆಗೂ ಏನೂ ಮಾಡಿಲ್ಲ. ನಾವು ಕ್ಯಾಂಡಿಡೇಟ್ಸ್ ಡೈರೆಕ್ಟ್ ಮೆಂಬರ್ಸ್ ಮೇಲೆ ಹೇಳಿದ್ದೀವಿ, ಇಂಥ ಮೆಂಬರೇ ಇಂಥ ಕಡೆ ಫೋನ್ ಮಾಡಿ ಇಂಥದ್ದು ಇದಾಗಿದೆ ಅಂತೇಳಿ. ಮತ್ತು ವೆಟರ್ನರಿ ಆಫೀಸರಲ್ಲೂ ಅಷ್ಟೇ ಟಾಪಲ್ಲಿ ಏನು GM ಸೆಲೆಕ್ಟ್ ಆಗಿದ್ದಾರೆ ಅವರೆಲ್ಲರೂ ಸ್ಕ್ಯಾಮರು, ದುಡ್ಡು ಕೊಟ್ಟು ಪಾಸ್ ಆಗಿರೋಂಥವ್ರು, ಕ್ವಶನ್ ಪೇಪರ್ ಲೀಕ್ ಆಗಿರೋಂಥವ್ರು. ಅಂದರೆ ಪಕ್ಕದ ಒಂದೇ ಊರಲ್ಲಿ, ಈ ಊರು ಎರಡು ಹಳ್ಳಿಯಲ್ಲಿ, ಒಂದೇ ತಾಲೂಕು ಪಕ್ಕದ ಹಳ್ಳಿಯವರು, ಒಂದು ಹಳ್ಳಿಯಿಂದ ಇನ್ನೊಂದು ಹಳ್ಳಿಗೆ ಸುಮ್ಮನೆ ಆಡಲಿ ಒಂದು 2-3 ಕಿಲೋಮೀಟರ್ ಡಿಸ್ಟೆನ್ಸು, ಅಂದರೆ ಇಬ್ಬರದು ಒಂದೇ ಸ್ಕೋರ್ ಇದೆ. ಒಂದೇ ಸ್ಕೋರ್ ಮೇಡಮ್, ಹೆಂಗೆ ಸಾಧ್ಯ ಇದು? ವೆಟರ್ನರಿ ಆಫೀಸರಲ್ಲಿ ಔಟ್ ಆಫ್ 600ಗೆ 466.5 ಹೆಂಗೆ ಸಾಧ್ಯ? ಆ ಕ್ವಶನ್ ಪೇಪರಲ್ಲಿ 350 ಹೈಯೆಸ್ಟ್ ಸ್ಕೋರ್ ಮ್ಯಾಕ್ಸಿಮಮ್. ಅವನು ಎಷ್ಟೇ ಗೋಲ್ಡ್ ಮೆಡಲ್ ತೊಗೊಂಡ್ರೂ 350 ಸ್ಕೋರ್ ಮಾಡೋದಕ್ಕಾಗಲ್ಲ. 10 ವರ್ಷ ಓದಿರೋರು ಕೂಡ ಇವತ್ತು 240, 250 ಸ್ಕೋರ್ ತೊಗೊಂಡಿದ್ದಾರೆ. ಆದರೆ ಇವರು ಏನು ಓದ್ತಾ ಇದ್ದವರು ಫೇಲ್ ಆಗಿರೋಂಥ ಕ್ಯಾಂಡಿಡೇಟ್ಸು ಇವತ್ತು ಅವರು 460, 470, 480, 490 ಮಾರ್ಕ್ಸ್ ತೊಗೊಂಡು ಇವರೇ ಟಾಪರ್ಸ್ ಇದ್ದಾರೆ ಅಂತಂದರೆ ಪ್ರಾಮಾಣಿಕ ಓದ್ತಾ ಇರೋಂಥವ್ರು ಏನಾಗಬೇಕು? ಇವತ್ತು ಮೂಕ ಜೀವಿಗಳಿಗೆ ಒಂದು ಚಿಕಿತ್ಸೆ ಕೊಡೋಂಥದ್ರಲ್ಲಿ ಇವರು ಇಷ್ಟು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಅಂತಂದರೆ 60, 70, 80 ಲಕ್ಷ ದುಡ್ಡು ಕೊಟ್ಟು ಹೋಗ್ತಾರೆ ಅಂತಂದರೆ ನಾಳೆ ದಿನ ಅವರು ಏನು ಫಾರ್ಮರ್ಸ್ ಯಾರು ಏನು ಶ್ರೀಮಂತರು ಯಾರು MLA ಮಿನಿಸ್ಟರ್ಸು ಬಿಸ್ನೆಸ್ ಮ್ಯಾನ್ ಯಾರಾದರೂ ದನ ಕರುಗಳು ಸಾಕ್ತಾರಾ? ಯಾರು ಬಡವರು ಸಾಕಂಥದ್ದು. ಆ ಒಂದು ಚಿಕಿತ್ಸೆ ಕೊಡೋದಕ್ಕೆ ಇವರು ಇಷ್ಟೆಲ್ಲ ದುಡ್ಡು ತೊಗೊಂಡು ಹೋಗಿ ಅಕ್ರಮ ಮಾಡ್ಕೊಂಡು ಅಲ್ಲೇನು ಅವ್ರು ಏನು ಚಿಕಿತ್ಸೆ ಕೊಡ್ತಾರೆ ಅವರು? ಇದನ್ನು CBI ತನಿಖೆ ಆಗಲೇಬೇಕು. ಬರೀ KS ವೆಟರ್ನರಿ ಅಂತಲ್ಲ ಮೇಡಮ್, BBMP AE ಆಗಿರ್ಬೋದು, ನೀವು ವೆಟರ್ನರಿ ಇದು ಗ್ರೂಪ್ B ಆಫೀಸರ್ಸ್ ಇರ್ಬೋದು, WRDA ಇರ್ಬೋದು, ಮತ್ತು ADLR ಪೋಸ್ಟ್ ಇರ್ಬೋದು, AEE ಪ್ರತಿಯೊಂದು ಎಕ್ಸಾಮ್ಸಲ್ಲೂ ಭ್ರಷ್ಟಾಚಾರ ಆಗಿದೆ. ಪ್ರತಿಯೊಂದರಲ್ಲೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅಷ್ಟು ಜನಕ್ಕೆ ಶಿಕ್ಷೆ ಆಗಬೇಕು ಮೇಡಮ್. ಆ ರೀತಿ ನಾವು ಹೋರಾಟ ಮಾಡೋ ತನಕ, ಆದರೆ CBI ತನಿಖೆ ಕೊಡೋ ತನಕ ನಾವು ಹೋರಾಟ ಬಿಡಲ್ಲ ಮೇಡಮ್. ಇವತ್ತು ಏನು ನಾವು ಶಾಂತಿಯುತವಾಗಿ ಹೋರಾಟ ಮಾಡಿದ್ದೀವಿ, ಇದು ರಾಜ್ಯಾದ್ಯಂತ ಹೋರಾಟ ಮಾಡ್ತೀವಿ. ರಾಜ್ಯಾದ್ಯಂತ ಹೋರಾಟ ಮಾಡಿ CBI ತನಿಖೆ ಆಗಲೇಬೇಕು. ನನ್ನ ಹೆಸರು ಕಾಂತಕುಮಾರ್ ಅಂತೇಳಿ, ಅಖಿಲ ಕರ್ನಾಟಕ ರಾಜ್ಯ ವಿದ್ಯಾರ್ಥಿ ಸಂಘಟನೆಯ ರಾಜ್ಯಾಧ್ಯಕ್ಷ.